ಹರೇ ನಮ ಗುರು ಅವರೇ. ನಮಸ್ಕಾರ. ನಮಸ್ಕಾರ. ಇದು ರಾತ್ರಿ ಪಾಠಕ ನೀವು ಬರೋದಿಲ್ಲವಾ? ನನಗೆ ಪ್ರಮಾಣ ಪತ್ರ ಮುಂಚೆ ಆಗಿದೆ. ಹಾ ಹಾ ಬರಬೇಕು. ನನಗೆ ಮೀಟಿಂಗ್ ಇರ್ತದೆ ಈವ್ನಿಂಗ್, ಆ ಹೊತ್ತಿನ ನನಗೆ ಮೀಟಿಂಗ್ ಇರ್ತದೆ. ಓ ಹಂಗ. ಸರಿ ಸರಿ. ನಮಸ್ಕಾರ ಆಚಾರ್ಯ. ಹರೇ ನಮ. ನಮಸ್ಕಾರ. ಹರೇ ನಮ. ನಮಸ್ಕಾರ ಆಚಾರ್ಯ. ಮ್ಯೂಟ್ ಒಳಗಿದೆಯಾ? ನಾನು ಶುರು ಮಾಡಿಬಿಟ್ಟೆ. ಆಪಾದ ಮುಳುಕರ್ಯಂತಂ ಗುರುಣ ಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಲ್ಲ? ಆಚಾರ್ಯ ಕೇಳಿಸ್ತಾ ಇದೆ ಆಚಾರ್ಯ. ಆಚಾರ್ಯ ಕೇಳಿಸ್ತಾ ಇದೆ ಆಚಾರ್ಯ. ಓಕೆ ಓಕೆ. ಹರಿ ಓಂ. ಓಂ ದ್ವಾಧ್ಯಾಯತನಂ ದ್ವಾಧ್ಯಾಯತನಂ ಸ್ವಶಬ್ದಾತ್ ಓಂ. ಸ್ವಶಬ್ದಾತ್ ಓಂ. ಸ್ವಶಬ್ದಾತ್ ಓಂ. ಓಂ ದ್ವಾಧ್ಯಾಯತನಂ ಸ್ವಶಬ್ದಾತ್ ಓಂ. ಇದು ಈಗ ಪ್ರಥಮಾಧ್ಯಾಯದಲ್ಲಿ 2 ಪಾದ ಮುಗಿದಿದೆ. ಈಗ ಈ ಮೂರನೇ ಪಾದ ಪ್ರಾರಂಭ ಆಗಿದೆ. ಅದರಲ್ಲಿ ಮೊದಲನೇ ಸೂಕ್ತ, ಮೊದಲನೇ ಸೂತ್ರ ಹಾಗೂ ಈ ಅಧಿಕರಣದ ಹೆಸರು ದ್ವಿಭಾಧ್ಯಾಧಿಕರಣ ಅಂತ ಈ ಅಧಿಕರಣದ ಹೆಸರು. ಮೊದಲಿಗೆ ನಾವು ಈ ಪಾದದಲ್ಲಿ ಯಾವ ಶಬ್ದ ಸಮನ್ವಯ ಅಂತ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಪ್ರಥಮಾಧ್ಯಾಯದ ಪ್ರಥಮ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದಂತಹ ನಾಮಾತ್ಮಕವಾದ ಶಬ್ದ ಸಮನ್ವಯ, ಅದಾದ ಮೇಲೆ ಎರಡನೇ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದಂತಹ ಶಬ್ದದ ಸಮನ್ವಯವನ್ನು ಮಾಡಿದ್ದಾರೆ. ಇನ್ನು ಈ ತೃತೀಯ ಪಾದದಲ್ಲಿ ಯಾವ ಶಬ್ದ ಸಮನ್ವಯ ಮಾಡ್ತಾರೆ ಅಂತಂದ್ರೆ ಉಭಯತ್ರ ಪ್ರಸಿದ್ಧವಾದಂತಹ ನಾಮಲಿಂಗ, ಉಭಯಾತ್ಮಕವಾದ ನಾಮಾತ್ಮಕವಾದ ಹಾಗೂ ಲಿಂಗಾತ್ಮಕವಾದ ಎರಡೂ ತರಹದ ಶಬ್ದಗಳನ್ನು ಈ ತೃತೀಯ ಪಾದದಲ್ಲಿ ಸಮನ್ವಯ ಮಾಡ್ತಾರೆ. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ತತ್ರಾನ್ಯತ್ರ ಪ್ರಸಿದ್ಧಾನಾಂ ಲಿಂಗನಾಮ್ನಾಂ ಪುನರರಿಹಿ ವಿಶೇಷಾನ್ ಮುಖ್ಯತೋ ವೃತ್ತಿಂ ಸ್ವಸ್ಮಿನ್ನೇ ವಾಕ್ತರಭಕ್ತಜಃ ಅಂತ ಹೇಳ್ತಾರೆ. ಅಂದ್ರೆ ಲಿಂಗನಾಮ್ನಾಂ, ಅನ್ಯತ್ರ ಪ್ರಸಿದ್ಧಾನಾಂ ಲಿಂಗನಾಮ್ನಾಂ ಕಾರಣ ಕೊಡ್ತಾರೆ ಟೀಕಾರಾಯರು. ಲಿಂಗನಾಮ್ನಾಂ ಅಂತ ಯಾಕೆ ಹೇಳಿದ್ರು? ನಾಮಲಿಂಗ ಅಂತ ಹೇಳಬೇಕಾಗಿತ್ತು. ಅಂದ್ರೆ ಮೊದಲಿಗೆ ನಾಮಾತ್ಮಕ ಶಬ್ದ, ಆಮೇಲೆ ಲಿಂಗಾತ್ಮಕ ಶಬ್ದ. ನಾಮಲಿಂಗ ಅಂತ ಹೇಳೋದ್ ಬಿಟ್ಟು ಲಿಂಗನಾಮ ಅಂತ ಯಾಕಂದ್ರು ಅಂತಂದ್ರೆ ಈ ದ್ವಿಭಾಧಿಕರಣ, ಮೊದಲನೇ ಅಧಿಕರಣ, ಇಲ್ಲಿ ಮೊದಲಿಗೆ ಸಮನ್ವಯ ಮಾಡುವಾಗ ಲಿಂಗದ ಸಮನ್ವಯನೆ ಮಾಡ್ತಾರೆ. ಉಭಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದ ಶಬ್ದದ ಸಮನ್ವಯವನ್ನು ಮೊದಲನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾಧಾರತ್ವ ಲಿಂಗ, ಆ ಸರ್ವಾಧಾರತ್ವ ಲಿಂಗವನ್ನು ವಿಚಾರ ಮಾಡಿ ಅದಾದ ಮೇಲೆ ಮುಂದೆ ನಾಮವನ್ನು ವಿಚಾರ ಮಾಡ್ತಾರೆ ಈ ಪಾದದಲ್ಲಿ. ಒಟ್ಟು ಉಭಯತ್ರ ಪ್ರಸಿದ್ಧವಾದಂತಹ ಶಬ್ದ ಸಮನ್ವಯನೇ ಮಾಡಿದ್ರು.
ಅದರಲ್ಲೂ ಮೊದಲಿಗೆ ಲಿಂಗವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಲಿಂಗನಾಮ್ನಾಮ್ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಹಾಗಾಗಿ ಏನಾಯ್ತು, ಈ ಪಾದದಲ್ಲಿ ಉಭಯತ್ರ ಪ್ರಸಿದ್ಧ ನಾಮ ಲಿಂಗ ಉಭಯ ಶಬ್ದಗಳ ಸಮನ್ವಯವನ್ನು ಈ ಪಾದದಲ್ಲಿ ಮಾಡ್ತಾರೆ. ಹಾಗಾಗಿ ಹಿಂದಿನ ಪಾದಕ್ಕೂ ಈ ಪಾದಕ್ಕೂ ಇರುವ ವ್ಯತ್ಯಾಸ ಇಷ್ಟೇ. ಇನ್ನ ಇಲ್ಲಿ ನಮ್ಗೆ ನಾನು ಮೊದಲಿಗೆ ಪ್ರಾರಂಭವಾಗುವಾಗ ಹೇಳಬೇಕಾಗಿತ್ತು, ಈ ಅನ್ಯತ್ರ ಪ್ರಸಿದ್ಧ ಉಭಯತ್ರ ಪ್ರಸಿದ್ಧ ಅನ್ಯ ಅಂತೆ ನಾವೇನು ಶಬ್ದವನ್ನು ಕೇಳ್ತಾ ಇದ್ದೇವೆ. ಇಲ್ಲಿ ಅನ್ಯತ್ರ ಪ್ರಸಿದ್ಧ ಪ್ರಸಿದ್ಧ ಅಂತಂದ್ರೆ ಏನು ಅಭಿಪ್ರಾಯ ಅಂದ್ರೆ, ಈಗ ಶಕ್ತಿ ತಾತ್ಪರ್ಯ ಅಂತ ಎರಡು ಇರುತ್ತೆ. ಶಕ್ತಿ ತಾತ್ಪರ್ಯ ಅಂತಂದ್ರೆ, ಈಗ ಶಕ್ತಿ ಅಂತಂದ್ರೆ ಒಂದು ಶಬ್ದವಿದೆ, ಆ ಶಬ್ದಕ್ಕೆ ಯಾವ ಅರ್ಥ ಇದು ಪ್ರತಿಪಾದ್ಯವಾಗಿದೆ, ಈ ಶಬ್ದದಿಂದಾಗಿ ವಾಚ್ಯವಾದದ್ದು ಯಾವುದು, ಆ ಏನು ವಾಚ್ಯತ್ವವನ್ನು ತಿಳಿದುಕೊಳ್ಳುವ ಏನು ಶಕ್ತಿ ಇದೆ ಅದನ್ನು ಶಕ್ತಿ ಅಂತ ಕರಿತೇವೆ. ಅಂದ್ರೆ ಈಗ ಉದಾಹರಣೆಗೆ ಪುಸ್ತಕ ಅಂತ ಒಂದು ಶಬ್ದವಿದೆ. ನಾವು ಪುಸ್ತಕ ಅಂತ ಅನ್ನೋ ಶಬ್ದದಿಂದಾಗಿ ನಾವೊಂದು ಈ ಒಂದು ಪದಾರ್ಥವನ್ನು ಕರಿತೇವೆ, ಇದಂ ಪುಸ್ತಕಂ ಅಂತ. ಯಾಕೆ ಕರೆದಿದ್ದೇವೆ ಅಂದರೆ, ಆ ಪುಸ್ತಕ ಅಂತ ಅನ್ನೋ ಶಬ್ದದ ಶಬ್ದಕ್ಕೆ ಶಕ್ತಿ ಎಲ್ಲಿದೆ ಅಂದ್ರೆ ಈ ಒಂದು ಪದಾರ್ಥದಲ್ಲಿದೆ. ಇದನ್ನೇ ಪೂರ್ವ ಪಕ್ಷಿಗಳು ತಾರ್ಕಿಕರ ಪ್ರಕಾರ ಬೇರೆ ಅರ್ಥ, ಅಸ್ಮಾತ್ ಶಬ್ದಾತ್ ಅಯಮರ್ಥೋ ಬೋಧವ್ಯ ಇತಿ ಶ್ರೇಚ್ಛಾ ಶಕ್ತಿ ಅಂತಂತಾರೆ, ಅದು ಬೇರೆ. ನಮ್ಮ ಪ್ರಕಾರ ಶಕ್ತಿ ಅಂದ್ರೆ ವಾಚ್ಯವಾಚಕ ಭಾವ. ಈ ಶಬ್ದ ಇದು ವಾಚಕ, ಈ ಅರ್ಥ ಇದು ವಾಚ್ಯವಾಗಿದೆ, ಇದನ್ನು ತಿಳಿಸಿಕೊಡುವಂತಹದ್ದೇನಿದೆಯೋ ಅದನ್ನು ವಾಚಕತ್ವ ಶಕ್ತಿ ಅಂತ ಕರಿತೇವೆ. ಆಚಾರ್ಯ, ಪುಸ್ತಕ ಅಂತ ಹೇಳೋಗಳು ಇನ್ನೊಂದು ಶಬ್ದ ಹೆಂಗಂತ ಹೇಳಿ, ಅದು ಏನು ಪುಸ್ತಕ ಅಂಬೋದು ಒಂದು ಎಕ್ಸಾಂಪಲ್ ಹೇಳಿ. ಈಗ ಪುಸ್ತಕ ಅಂತ ಅನ್ನೋದು ಒಂದು ಪದಾರ್ಥವಿದೆ. ಈ ಪದಾರ್ಥವನ್ನು ಈ ವಸ್ತುವನ್ನು ನಾನು ಪುಸ್ತಕ ಅಂತ ಕರೆದೆ. ಯಾಕೆ ಇದೇ ಪದಾರ್ಥವನ್ನು ಪುಸ್ತಕ ಅಂತ ಕರಿತಾ ಇದ್ದೀರಾ, ಬೇರೆ ವಸ್ತುವನ್ನು ಯಾಕೆ ಪುಸ್ತಕ ಅಂತ ಕರೆಯೋದಿಲ್ಲ? ಇದರಲ್ಲೇ ಯಾಕೆ ಪುಸ್ತಕ ಅಂತ ಅನ್ನೋ ಶಬ್ದವನ್ನು ಕರಿಬೇಕು? ನಿಮ್ಮಲ್ಲೇ ತಿಳ್ಕೊಳ್ಳಿ. ನಿಮ್ಮ ಹೆಸರು ರಂಗನಾಥ ಅವರಲ್ಲ, ನಿಮ್ಮನ್ನು ಯಾಕೆ ನಾವು ರಂಗನಾಥ ಅಂತ ಕರಿತಾ ಇದ್ದೇವೆ? ನಿಮ್ ತಮ್ಮನನ್ನು ನಾವು ರಂಗನಾಥ ಅಂತ ಕರೆಯೋದಿಲ್ಲ. ಯಾಕೆ ಕರೆಯೋದಿಲ್ಲ ಅಂದರೆ, ದ್ವಾದಶೇಹಣಿ ಪಿತಾನಾಮ ಕುರ್ಯಾತ್ ಅಂತ ಶಾಸ್ತ್ರದಲ್ಲಿ ಹೇಳಿದಂತೆ ತಮ್ಮ ತಂದೆಯವರು ಆ ಹುಟ್ಟಿದ ಮೇಲೆ ನಾಮಕರಣ ಮಾಡುವಾಗ ಒಂದು ಅಂಕೇತಿಕವಾದ ನಿಮ್ಮನ್ನು ವ್ಯವಹಾರ ಮಾಡಬೇಕು ಅಂತ ಅನ್ನೋದಕ್ಕ ನಿಮಗೊಂದು ನಾಮವನ್ನು ಇಟ್ರು. ಇಟ್ಮೇಲೆ ಏನಾಯ್ತು, ಆ ನಾಮದಿಂದ ವಾಚ್ಯರಾದರೆ ನೀವು, ಆಮೇಲೆ ಆ ಹೆಸರು ವಾಚಕವಾಯಿತು. ಯಾರಿಗೆ? ನಿಮಗೆ ವಾಚಕವಾಯಿತು. ನೀವು ವಾಚಕ, ಸಾರಿ, ನಿಮ್ಮ ಶಬ್ದ ಇದು ವಾಚಕ, ನೀವು ವಾಚ್ಯ. ಅಂದ್ರೆ ಇದನ್ನೇ ಇನ್ನೊಂದು ಶಬ್ದ ಅಂತ ಹೇಳ್ಬೋದು, ಅಂದ್ರೆ ಪ್ರತಿಪಾದ್ಯ ನೀವು, ಪ್ರತಿಪಾದಕ ಶಬ್ದ. ಹಾಗೆ ಪುಸ್ತಕ ಇದು ವಾಚಕ, ಪುಸ್ತಕ ಶಬ್ದ ಇದು ವಾಚಕ ಅಂದ್ರೆ ಪ್ರತಿಪಾದಕ, ಪುಸ್ತಕ ಅಂತ ನಾವು ವಸ್ತು ಇದು ಪ್ರತಿಪಾದ್ಯ. ಈ ಏನು ವಾಚ್ಯವಾಚಕ ಭಾವ ಶಕ್ತಿಯನ್ನು ಹೇಳ್ತೇವೆ, ಇದನ್ನೇ ಶಕ್ತಿ ಶಕ್ತಿ ಅಂತ ವ್ಯವಹಾರ ಮಾಡೋದು. ಇದು ಸಂಕ್ಷೇಪವಾಗಿ ನಾನು ಹೇಳಿದ್ದು. ಸದ್ಯ ಎಲ್ಲಾ ಕಡೆಗೆ ಶಕ್ತಿ ಶಕ್ತಿ ಅಂತ ಅರ್ಥ ಹೋಗುತ್ತೆ. ಇದು ಶಕ್ತಿ. ಹಾಗಾದ್ರೆ ಈಗ ನಿಮ್ಗೆ ಒಂದು ಉದಾಹರಣೆ ವಿಚಾರ ಮಾಡೋಣ. ಶಕ್ತಿಗೂ ತಾತ್ಪರ್ಯಕ್ಕೂ ವ್ಯತ್ಯಾಸ ಏನು? ತಾತ್ಪರ್ಯ ಅಂತಂತಾರೆ, ಶಕ್ತಿ ಅಂತಂತಾರೆ. ಈಗ ನಾನಂದೆ ವಿಷಂಭುಂಕ್ಷ್ವ ಅಂತಂದೆ. ನನಗೆ ತುಂಬಾ ಕ್ಲೋಸ್ ಫ್ರೆಂಡ್, ಅವನ ಹತ್ರ ಹೋಗಿ ವಿಷಂಭುಂಕ್ಷ್ವ ಅಂತಂದೆ ನಾನು. ವಿಷಂಭುಂಕ್ಷ್ವ ಎನ್ನುವ ಶಬ್ದಕ್ಕೆ ಎಲ್ಲಿ ಶಕ್ತಿ ಇದೆ, ಅರ್ಥ ಏನು? ನೋಡ್ರಿ, ಅರ್ಥ ಏನು ಅಂತಂದ್ರೆ ಎಲ್ಲಿ ಶಕ್ತಿ ಇದೆಯೋ ಅದೇ ಅದರ ಅರ್ಥ. ನಿಮ್ಮ ಹೆಸರಿಗೆ ಎಲ್ಲಿ ಶಕ್ತಿ ಇದೆ? ನಿಮ್ಮಲ್ಲಿದೆ. ಸೊ ಹಾಗಾದ್ರೆ ಶಬ್ದಕ್ಕೆ ಅರ್ಥವೇನು? ನೀವು. ಹಾಗೆ ವಿಷಂಭುಂಕ್ಷ್ವ ಅಂತ ಒಂದು ಶಬ್ದವನ್ನು ನಾನು ಪ್ರಯೋಗ ಮಾಡಿದರೆ ನನ್ನ ಅತೀ ಕ್ಲೋಸ್ ಫ್ರೆಂಡಿಗೆ, ಅದಕ್ಕೆ ಅರ್ಥವೇನು? ವಿಷವನ್ನು ತಿನ್ನು.
ವಿಷವನ್ನು ತಿನ್ನು. ಯಾಕೆ? ವಿಷ ಅಂತನೋ ಶಬ್ದಕ್ಕೆ ಎಲ್ಲಿ ಶಕ್ತಿ? ವಿಷ ಅಂತನೋ ವಸ್ತುವಿನಲ್ಲಿ ಶಕ್ತಿ. ಭುಂಕ್ಷು ಅಂತನೋದಕ್ಕೆ ಎಲ್ಲಿ ಶಕ್ತಿ? ತಿನ್ನು, ತಿನ್ನೋದ್ರಲ್ಲಿ ಶಕ್ತಿ. ಸೊ ವಿಷಂ ಭುಂಕ್ಷು ಅಂತನೋದಕ್ಕೆ ವಿಷವನ್ನು ತಿನ್ನು ಅಂತ ಅರ್ಥ. ಅಲ್ಲ, ತುಂಬಾ ಕ್ಲೋಸ್ ಫ್ರೆಂಡ್ ಅಂತಂತೀರಾ, ಮತ್ತೆ ವಿಷವನ್ನು ತಿನ್ನು ಅಂತಂತೀರ, ಅದೇ ಹೇಗೆ ಸಮಂಜಸ? ಅದಕ್ಕೇನ್ ಮಾಡ್ಬೇಕು? ಶಕ್ತಿ ಇದು ವಿಷವನ್ನು ತಿನ್ನು ಅಂತನೋ ಅರ್ಥದಲ್ಲಿ ಇದ್ದರೂ ಕೂಡ ತಾತ್ಪರ್ಯ ಅಲ್ಲಿಲ್ಲ, ಸರ್ವಥಾ ತಾತ್ಪರ್ಯ ಇಲ್ಲ. ತಾತ್ಪರ್ಯ ಎಲ್ಲಿದೆ ಅಂದರೆ ಶತ್ರುಗ್ರಹ ಭೋಜನಂ ಮಾಕುರು. ನನಗೆ ದ್ವೇಷವನ್ನು ಮಾಡುವ ನನ್ನ ದ್ವೇಷಿಯಾದಂತಹ ನನ್ನ ಶತ್ರು, ಅವನ ಮನೆಯಲ್ಲಿ ಊಟ ಮಾಡ್ತೀಯ ನೀನು. ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಇದೆಯಾ ನೀನು, ಅಂದ ಮೇಲೆ ನೀನು ನನ್ನ ಶತ್ರುವ ಜೊತೆ ನೀನು ಇರಬಾರದು. ಆದ್ರೂ ನೀನು ನನ್ನ ಶತ್ರುವಿನ ಮನೆಯಲ್ಲಿ ಊಟ ಮಾಡ್ತೀಯ, ನೀನು ಮಾಡಬಾರದು ಅಂತನೂ ಅರ್ಥದಲ್ಲಿ ವಿಷಂಭುಂಕ್ಷ ಅಂತ ಪ್ರಯೋಗ ಮಾಡಿದೆ. ಹಾಗಾದ್ರೆ ಶಬ್ದಕ್ಕೆ ಅರ್ಥವೇನು? ವಿಷವನ್ನು ತಿನ್ನುವಂತೆ ಅರ್ಥವಿಲ್ಲ. ಶಕ್ತಿ ಇದ್ದಿದ್ದು ವಿಷವನ್ನು ತಿನ್ನು ಅಂತನೋ ಅರ್ಥದಲ್ಲಿ. ಆದ್ರೆ ತಾತ್ಪರ್ಯ ಏನು? ಬೇಡ, ನನ್ನ ಶತ್ರುವಿನ ಮನೆಯಲ್ಲಿ ಊಟ ಮಾಡಬೇಡ ಎನ್ನುವ ಅರ್ಥದಲ್ಲಿ ತಾತ್ಪರ್ಯ. ಹಾಗೆ ಒಂದೇ ಒಂದು ಶಬ್ದಗಳಿಂದ ಒಂದು ಅರ್ಥವನ್ನು ಪ್ರತಿಪಾದನೆ ಮಾಡಬೇಕು ಅಂದ್ರೆ ಶಕ್ತಿಯೂ ಬೇಕು, ತಾತ್ಪರ್ಯವೂ ಬೇಕು. ಅಂದ್ರೆ ನಿಮ್ಮನ್ನು ಈ ಹೆಸರಿಂದ ಕರೆಯೋದಕ್ಕಾಗಿ ಶಕ್ತಿ ಹೇಗೆ ಬೇಕು ಹಾಗೆ ತಾತ್ಪರ್ಯವೂ ಬೇಕು. ನಿಮ್ಮ ತಂದೆಯೇ ತಾತ್ಪರ್ಯ, ಈ ಹೆಸರಿನಿಂದ ನೀವು ವಾಚ್ಯರಾಗಬೇಕು, ನಿಮ್ಮನ್ನು ವ್ಯವಹಾರ ಮಾಡಬೇಕು ಅಂತ ಅವರ ತಾತ್ಪರ್ಯವಿತ್ತು. ಹಾಗೂ ಶಕ್ತಿಯೂ ಹೌದು, ಅದಕ್ಕಾಗಿ ಆ ನಾಮದಿಂದ ವ್ಯವಹಾರ ಮಾಡ್ತೇವೆ. ಇದು ಶಕ್ತಿ ಮತ್ತೆ ತಾತ್ಪರ್ಯ. ಈಗ ನಾವು ಹಿಂದಿನ ಪಾಠದಲ್ಲಿ ವಿಚಾರ ಮಾಡಿದ ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದ ಅಂತ ನಾವೇನ್ ತಿಳಿತೇವೆ, ಈ ಅನ್ಯತ್ರ ಪ್ರಸಿದ್ಧವಾದಂತಹ ಶಬ್ದಗಳಲ್ಲಿ ಇನ್ನೊಂದು ನಾನು ಹೇಳಬೇಕಾಗಿತ್ತು. ತಾತ್ಪರ್ಯ ಅಂದ್ರೆ ಏನು ಅಂತ ನಾವು ಶಬ್ದಕ್ಕೆ ಅರ್ಥ ಹೇಳಿಲ್ಲ. ಹೇಗೆ ಶಕ್ತಿ ಅಂತಂದ್ರೆ ಬೋಧಕತ್ವ, ಪ್ರತಿಪಾದಕತ್ವ ಶಕ್ತಿ ಅಂತಂದ್ರೆ, ಹಾಗೆ ತಾತ್ಪರ್ಯ ಅಂತಂದ್ರೆ ಪರ್ಯವಸಿತ ಶಕ್ತಿ ಅಂತಂತಾರೆ. ಪರ್ಯವಸಿತ ಶಕ್ತಿ ಅಂತಂದ್ರೆ ಪರ್ಯವಸಾನ ಅಂದ್ರೆ ಅಲ್ಲಿ ಹೋಗಿ ಹೊಂದಿತು. ಸೊ ಪರ್ಯವಸಿತ ಶಕ್ತಿ ಇದು ತಾತ್ಪರ್ಯ. ಬೋಧಕತ್ವ ಶಕ್ತಿ ಅಂತನ್ನೋದು ಶಕ್ತಿ, ಪರ್ಯವಸಿತ ಶಕ್ತಿ ಅಂತನ್ನೋದು ತಾತ್ಪರ್ಯ. ಈಗ ನಿಮ್ಗೆ ಸ್ವಲ್ಪ ಸ್ಪಷ್ಟ ಆಗತ್ತೆ ನೋಡ್ರಿ. ಮೊದಲನೇ ಪಾದ, ಪ್ರಥಮಾಧ್ಯಾಯದ ಮೊದಲನೇ ಪಾದ, ದ್ವಿತೀಯ ಪಾದ. ಮೊದಲನೇ ಪಾದದಲ್ಲಿ ಏನ್ ಮಾಡಿದ್ರಿ? ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದ ಶಬ್ದವನ್ನು ಸವಣೆ ಮಾಡಿದ್ದೇವೆ. ಅನ್ಯತ್ರ ಪ್ರಸಿದ್ಧ ಅಂದ್ರೆ ಅರ್ಥವೇನು ಅಂತಂದ್ರೆ ಬ್ರಹ್ಮ ಶಬ್ದ. ಮೊದಲನೇ ಸೂತ್ರದಲ್ಲಿ ಬ್ರಹ್ಮ ಶಬ್ದವನ್ನು ವಿಚಾರ ಮಾಡಿದ್ರು. ಅದೇನಾಗಿದೆ? ಬ್ರಹ್ಮ ಅಂತನೋ ಶಬ್ದಕ್ಕೆ ಅರ್ಥವೇನು? ಬೃಹಜಾತಿ ಕಮಲಾಸನ. ನಾವು ಉದಾಹರಣೆಗೆ ಬ್ರಹ್ಮ ಶಬ್ದವನ್ನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಬೇಕು ಅಂತ ಅನ್ನೋದಕ್ಕಾಗಿ. ಲೋಕದೃಷ್ಟಿಯ ಅನ್ಯತ್ರ ಪ್ರಸಿದ್ಧ. ಯದ್ಯಪಿ ನಾವು ಈಗ ಈ ಸೂತ್ರವನ್ನು ಪ್ರಾರಂಭ ಮಾಡಬೇಕು, ಮೊದಲನೇ ಸೂತ್ರ, ಆದರೆ ಇದು ಪ್ರಧಾನವಾದದ್ದು. ನಾನು ಮೊದಲಿಗೆ ಹೇಳಬೇಕಾಗಿತ್ತು, ಅದಕ್ಕೆ ಈಗ ಹೇಳ್ತಾ ಇದ್ದೀನಿ. ಬ್ರಹ್ಮ ಅಂತ ಅನ್ನೋ ಶಬ್ದವಿದೆ. ಆ ಶಬ್ದ ಏನಾಗಿದೆ? ಲೋಕದೃಷ್ಟಿಯಿಂದಾಗಿ ಅನ್ಯತ್ರ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ಬ್ರಹ್ಮ ಅಂತ ಕರಿಬಹುದು, ಜಾತಿಗೂ ಕರಿಬಹುದು, ಶಬ್ದಕ್ಕೂ ಬ್ರಹ್ಮ ಅಂತ ಕರಿಬಹುದು. ಯಾಕೆ? ಶಬ್ದ, ಕಮಲಾಸನ, ಜಾತಿ ಇದೆಲ್ಲ ವಸ್ತುಗಳು ಕೂಡ ಬ್ರಹ್ಮ ಶಬ್ದದಿಂದಾಗಿ ವಾಚ್ಯವಾಗಬೇಕು. ಯಾಕೆ? ಆ ಅರ್ಥದಲ್ಲಿ ಶಕ್ತಿ ಇದೆ. ಬೃಹಜಾತಿ ಕಮಲಾಸನ ಶಬ್ದ ರಾಶಿಷು ಅಂತ ಕೋಶವಿದೆ. ಇದು ಅನ್ಯತ್ರ ಶಕ್ತಿ, ಬೋಧಕತ್ವ, ಪ್ರತಿಪಾದಕತ್ವ ಶಕ್ತಿ. ಅಂದ್ಮೇಲೆ ಏನ್ ಮಾಡಬೇಕು? ಆ ಬ್ರಹ್ಮ ಶಬ್ದ ದೇವರನ್ನು ಹೇಳುವಂತೆ ಬೇರೆಯವರನ್ನು ಹೇಳಲಿ. ಯಾಕೆ? ಬೃಹಜಾತಿ ಕಮಲಾಸನ ಅಂತ ಶಕ್ತಿಯನ್ನು ಸೂಚನೆ ಮಾಡಿದ್ದಾರೆ. ಸುಮ್ನೆ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು. ಇಬ್ಬರು ಮಕ್ಕಳು ಹುಟ್ಟಿದಾಗ ನಮ್ಮ ಮಕ್ಕಳ ಹೆಸರು ನಾರಾಯಣ ಅಂತಂದ್ರು ಅಂತ ಇಟ್ಕೊಳ್ಳಿ.
ಅವಾಗ ಆ ನಾರಾಯಣ ಅಂತ ಅನ್ನೋ ಶಬ್ದಕ್ಕೆ ಶಕ್ತಿ ಇಬ್ಬರಲ್ಲೂ ಇದೆಯಾ? ಇಬ್ಬರು ಮಕ್ಕಳೇ ಅಲ್ಲ. ಆ ಶಕ್ತಿ ಒಬ್ಬರಲ್ಲಿದೆ, ಆದ್ರೆ ಸುಮ್ನೆ ಈಗ ಅದೇ ವ್ಯಕ್ತಿಯನ್ನು ಇನ್ನೊಂದೇನೋ ಪೆಟ್ ನೇಮ್ ಇರುತ್ತೆ, ಅದರಿಂದ ಕರೀತಾರೆ. ಅಲ್ಲ ಮತ್ತೆ ಅವನ ಹೆಸರು ನಾರಾಯಣ ಅಂತ ಇಟ್ಟಿದ್ದೀರಾ, ಅಂದ್ಮೇಲೆ ಆ ಶಬ್ದಕ್ಕೆ ಶಕ್ತಿ ಆ ವಸ್ತುವಿನಲ್ಲಿ ಆ ಮೊದಲನೇ ಮಗನಲ್ಲಿ ಇದೆ. ಆದ್ರೆ ಕರೆಯುವಾಗ ಪೆಟ್ ನೇಮ್ ಇಂದ ಬೇರೆ ಒಂದು ಹೆಸರಿಂದ ಕರೀತೀರಾ, ಏನಿದು? ಅಂದ್ರೆ ಆ ಶಬ್ದಕ್ಕೆ ಶಕ್ತಿ ಇದ್ದರೂ ಕೂಡ ತಾತ್ಪರ್ಯ ಪರ್ಯವಸಿತ ಶಕ್ತಿ ಏನು ಅಂತಂದ್ರೆ ಅವನನ್ನು ನೋಡಿಕೊಂಡು ಈ ಒಂದು ಪೆಟ್ ನೇಮ್ ಅನ್ನು ಇಟ್ಕೊಂಡು ಅದರ ವ್ಯವಹಾರ ಮಾಡ್ತೇವೆ, ಇದು ಪರ್ಯವಸಿತ ಶಕ್ತಿ. ಹಾಗೆ ಬ್ರಹ್ಮ ಶಬ್ದಕ್ಕೆ ಲೋಕದೃಷ್ಟಿಯಿಂದಾಗಿ ಬೇರೆ ಕಡೆಗೆ ಶಕ್ತಿ ಇದ್ದರೂ ಕೂಡ ತಾತ್ಪರ್ಯ ಬೇರೆ ಕಡೆಗಿಲ್ಲ, ತಾತ್ಪರ್ಯ ಕೇವಲ ಭಗವಂತನಲ್ಲಿ ಮಾತ್ರವಿದೆ. ಈಗ ಶಕ್ತಿ ಇದ್ದ ಮೇಲೆ ಆ ಬ್ರಹ್ಮ ಶಬ್ದದಿಂದ ಬೇರೆ ವಸ್ತುವನ್ನೇ ಪ್ರತಿಪಾದನೆ ಮಾಡಬೇಕಾಗಿತ್ತು. ಆದರೆ ಶಕ್ತಿ ಇದ್ದರೂ ತಾತ್ಪರ್ಯ ಮಾತ್ರ ಸರ್ವಥಾ ಭಗವಂತನನ್ನು ಬಿಟ್ಟು ಬೇರೆ ಕಡೆ ಇಲ್ಲ ಅಂತನೋ ಕಾರಣಕ್ಕಾಗಿ ಇದನ್ನು ಸಮರ್ಥನೆ ಮಾಡಬೇಕಾಗಿತ್ತು. ಬ್ರಹ್ಮ ಶಬ್ದಕ್ಕೆ ಬೇರೆ ಕಡೆಗೆ ಶಕ್ತಿ ಇದ್ದರೂ ಕೂಡ ಬೇರೆ ಕಡೆಗೆ ತಾತ್ಪರ್ಯವಿಲ್ಲ, ತಾತ್ಪರ್ಯ ಕೇವಲ ಬ್ರಹ್ಮ ಶಬ್ದಕ್ಕೆ ಭಗವಂತನಲ್ಲೇನೇ ಇದೆ, ಇದನ್ನು ಸಮರ್ಥನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಏನ್ ಮಾಡಿದ್ರು, ಪ್ರಥಮ ಪಾದದಲ್ಲಿ ನಾಮಾತ್ಮಕವಾದ ಶಬ್ದಗಳ ತಾತ್ಪರ್ಯವನ್ನು ವಿಚಾರ ಮಾಡಿದ್ರು. ಪ್ರಥಮಾಧ್ಯಾಯದ ದ್ವಿತೀಯ ಪಾದದಲ್ಲಿ ಲಿಂಗಾತ್ಮಕವಾದಂತಹ ಶಬ್ದಗಳ ತಾತ್ಪರ್ಯವು ಬ್ರಹ್ಮನಲ್ಲೇನೇ ಇದೆ ಅಂತ ಸಮನ್ವಯ ಮಾಡಿದರು. ಸೊ ಹಾಗಾದರೆ ಪ್ರಥಮಾಧ್ಯಾಯದ ಪ್ರಥಮ ಪಾದ ದ್ವಿತೀಯ ಪಾದಗಳಲ್ಲಿ ತಾತ್ಪರ್ಯ ಶಕ್ತಿ ಇದು ಬೇರೆ ಕಡೆಗಿದ್ದರೂ ಕೂಡ ತಾತ್ಪರ್ಯ ಇದು ಭಗವಂತನಲ್ಲೇನೇ ಇದೆ ಅಂತ ಸಮರ್ಥನೆ ಮಾಡೋದಕ್ಕಾಗಿ ಪ್ರಥಮ ಪಾದ ದ್ವಿತೀಯ ಪಾದ ಆಯ್ತು. ಹಾಗಾದ್ರೆ ಈಗ ತೃತೀಯ ಪಾದದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಉಭಯತ್ರ ಪ್ರಸಿದ್ಧ. ಹಾಗಾದ್ರೆ ಉಭಯತ್ರ ಪ್ರಸಿದ್ಧ ಅಂತಂದ್ರೆ ಒಂದು ಶಬ್ದವಿದೆ, ಉಭಯತ್ರ ಅಂದ್ರೆ ಎರಡೂ ಕಡೆಗೆ ಅಂತ ಅರ್ಥ. ಒಂದು ಶಬ್ದವಿದೆ, ಆ ಶಬ್ದಕ್ಕೆ ಶಕ್ತಿಯಲ್ಲಿ ಅಂತಂದ್ರೆ ಬ್ರಹ್ಮನಲ್ಲೂ ಇದೆ ಬೇರೆ ಕಡೆಗೂ ಇದೆ. ಬ್ರಹ್ಮನಲ್ಲೂ ಶಕ್ತಿ ಇದೆ, ಬೇರೆ ಕಡೆಗೂ ಶಕ್ತಿ ಇದೆ, ಎರಡೂ ಕಡೆಗೆ ಶಕ್ತಿ ಇದೆ. ಹಾಗಾದ್ರೆ ಯಾವುದನ್ನು ಪ್ರತಿಪಾದನೆ ಮಾಡುತ್ತೆ ಶಬ್ದ? ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ಬೇಕಾ, ಬೇರೆಯವರನ್ನು ಪ್ರತಿಪಾದನೆ ಮಾಡ್ಬೇಕಾ? ಎರಡೂ ಕಡೆಗೆ ಶಕ್ತಿ ಇದೆ ಅಲ್ವಾ. ಅಂದ್ರೆ ಯದ್ಯಪಿ ಲೋಕದೃಷ್ಟಿಯ ಒಂದು ಶಬ್ದಕ್ಕೆ ಎರಡೂ ಕಡೆಗೆ ಶಕ್ತಿ ಇದ್ದರೂ ಕೂಡ ತಾತ್ಪರ್ಯವನ್ನು ವಿಚಾರ ಮಾಡಬೇಕು. ಆಯ್ತು, ಹಾಗಾದರೆ ತಾತ್ಪರ್ಯವೂ ಬೇರೆ ಕಡೆಗೆ, ದೇವರನ್ನು ಬಿಟ್ಟು ಬೇರೆ ಕಡೆಗೆ ಇದೆ ಅಂತ ಪೂರ್ವ ಪಕ್ಷ ಮಾಡಿದರೆ ಅದಕ್ಕೆ ಸಿದ್ಧಾಂತವನ್ನು ಸಮರ್ಥನೆ ಮಾಡೋದಕ್ಕಾಗಿ ಯದ್ಯಪಿ ಶಕ್ತಿ ಎರಡೂ ಕಡೆಗಿರ್ಬೋದು, ಆದರೆ ತಾತ್ಪರ್ಯ ಮಾತ್ರ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳಿಗೆ ತಾತ್ಪರ್ಯ ಮಾತ್ರ ಭಗವಂತನಲ್ಲಿ ಮಾತ್ರವಿದೆ. ಅದನ್ನೇ ಶ್ರೀಮದಾಚಾರ್ಯರು ವಿಶೇಷಾನ್ ಮುಖ್ಯತೋ ವೃತ್ತಿಂ ಸ್ವಸ್ಮಿನ್ನೇ ವಾತ್ರ ವಕ್ತಜಃ ಅಂತಂತಾರೆ. ಸ್ವಸ್ಮಿನ್ನೇವ ತಾತ್ಪರ್ಯ, ಭಗವಂತನಲ್ಲೇನೇ ತಾತ್ಪರ್ಯವಿದೆ. ಶಕ್ತಿ ಮಾತ್ರ ಎರಡು ಕಡೆ ಇರಬಹುದು, ಆದರೆ ತಾತ್ಪರ್ಯ ಮಾತ್ರ ಭಗವಂತನಲ್ಲಿ ಮಾತ್ರವಿದೆ. ಹಾಗಾಗಿಯೇನೆ ತಾತ್ಪರ್ಯ ಯಾರಲ್ಲಿರುತ್ತೋ ಅವರು ಮುಖ್ಯವಾಚ್ಯರು. ಈ ಉಭಯತ್ರ ಪ್ರಸಿದ್ಧವಾದ ಶಬ್ದಗಳಿಗೆ ತಾತ್ಪರ್ಯ ಶಕ್ತಿ ಇದ್ದಂತೆ ತಾತ್ಪರ್ಯವು ಕೇವಲ ಭಗವಂತನಲ್ಲಿ ಮಾತ್ರವಿದೆ. ಆದ್ದರಿಂದ ಪರಮಾತ್ಮ ಮುಖ್ಯವಾಚ್ಯ. ಉಳಿದವರು ಯಾರಿದ್ದಾರೋ ಅವರು ಆ ಶಬ್ದಗಳಿಂದ ಅಮುಖ್ಯರಾಗಿ ವಾಚ್ಯರಾಗಿದ್ದಾರೆ. ಮುಖ್ಯವಾಗಿ ವಾಚ್ಯರಾದವರು ಭಗವಂತನೇ. ಶಕ್ತಿಯೂ ಇದ್ದದ್ದರಿಂದಾಗಿ ಅಮುಖ್ಯವಾಗಿ ವಾಚ್ಯರಾದವರು ಉಳಿದವರು. ಹೀಗೆ ಪ್ರಥಮ ಪಾದ, ದ್ವಿತೀಯ ಪಾದ, ತೃತೀಯ ಪಾದ ಇವುಗಳಲ್ಲಿ ಇರುವ ವ್ಯತ್ಯಾಸ. ಅನ್ಯತ್ರ ಪ್ರಸಿದ್ಧ ನಾಮಾತ್ಮಕ, ಲಿಂಗಾತ್ಮಕ ಆ ಶಬ್ದಗಳ ತಾತ್ಪರ್ಯವನ್ನು ಪ್ರಥಮ ಪಾದ ದ್ವಿತೀಯ ಪಾದದಲ್ಲಿ ವಿಚಾರ ಮಾಡಿದ್ರು. ಉಭಯತ್ರ ಪ್ರಸಿದ್ಧವಾದಂತಹ, ಉಭಯತ್ರ ಪ್ರಸಿದ್ಧ ಅಂದರೆ ಉಭಯತ್ರ ಶಕ್ತಿಯನ್ನು ಪಡೆದಂತಹ ಶಬ್ದಗಳಿಗೆ ಭಗವಂತನಲ್ಲೇನೆ ತಾತ್ಪರ್ಯವಿದೆ ಅಂತ ವಿಚಾರ ಮಾಡೋದಕ್ಕಾಗಿ ಈ ದುರ್ವಾದ್ಯಾಧಿಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅರ್ಥಾತ್ ತೃತೀಯ ಪಾದವನ್ನು ಪ್ರಾರಂಭ ಮಾಡಿದ್ರು. ಅದರಲ್ಲೂ ಮೊದಲಿಗೆ ನಾನು ಹೇಳಿದಂತೆ ಲಿಂಗವನ್ನು ಸವಣೆ ಮಾಡ್ತಾರೆ ಈ ಸೂತ್ರದಲ್ಲಿ. ಸರ್ವಾಧಾರತ್ವ ಲಿಂಗ, ಎಲ್ಲದಕ್ಕೂ ಆಧಾರನಾದವನು ಭಗವಂತ ಅಂತ ಈ ಲಿಂಗವನ್ನು ಸಮರ್ಥನೆ ಮಾಡೋದಕ್ಕಾಗಿ ಇಲ್ಲಿ ಪ್ರಾರಂಭ ಮಾಡ್ತಾರೆ.
ಮೊದಲಿಗೆ ಆ ಓಂ ದ್ವಿವಾಧ್ಯಾಯತನಂ ಸ್ವಶಬ್ದಾತ್ ಓಂ. ಇಲ್ಲಿ ದ್ವಿವಾಧ್ಯಾಯತನ, ಇಲ್ಲಿ ದ್ಯು ಅಂತಂದ್ರೆ ಅಂತರಿಕ್ಷ ಸ್ವರ್ಗಲೋಕ, ಭೂ ಅಂತಂದ್ರೆ ಭೂಮಿ, ದ್ವಿವಾದಿ ಅಲ್ಲಿ ಆದಿಪದವಿದೆ ಅಂದ್ರೆ ಸ್ವರ್ಗ ಭೂಮಿ ಇವೇ ಮೊದಲಾದ ಲೋಕಗಳು. ಇದೆಲ್ಲ ಲೋಕಕ್ಕೆ ಆಯತನ. ಆಯತನ ಅಂದ್ರೆ ಅಧೀನೋ ನಿಜ್ಞ ಆಯತ್ತಃ ಅಂತ ಕೋಶವಿದೆ, ಅಂದ್ರೆ ಆಶ್ರಯ ಅಂತ ಅರ್ಥ. ಅಂದ್ರೆ ದ್ಯುಲೋಕ ಅಂದ್ರೆ ಸ್ವರ್ಗಲೋಕ, ಭೂಮಿ ಇವೇ ಮೊದಲಾದಂತಹ ಎಲ್ಲ ಲೋಕಕ್ಕೆ ಆಶ್ರಯನಾದವನು ಯಾರು? ದೇವರು ಅಥವಾ ಬೇರೆಯವರು? ದೇವರೇ ಆಶ್ರಯನಾದವನು. ಇಲ್ಲಿ ವಿಷಯ ವಾಕ್ಯವನ್ನು ಕೊಡ್ತಾರೆ, ಯಸ್ಮಿನ್ ಇತಿ ಅಂದ್ರೆ ಅದ್ರ ಕೆಳಗಡೆಗೆ ಆ ಶ್ರುತಿ ಪೂರ್ಣ ಕೊಟ್ಟಿದ್ದಾರೆ ನೋಡ್ರಿ. ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷ ಮೋದಂ ಮನಸ್ಸಹ ಪ್ರಾಣೈಶ್ಚ ಸರ್ವೈಃ ತಮೈವೈಕಂ ಜಾನಥ ಆತ್ಮಾನಂ. ಮುಂದೆ ವಾಕ್ಯ ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತುಹು ಅಂತ ಹೇಳಿ ನಿಮಗೆ ಉಪನಿಷತ್ತಿನಲ್ಲಿ ಈ ವಾಕ್ಯ ಬರುತ್ತೆ. ಯಸ್ಮಿನ್ ದ್ಯೌಃ ಪೃಥಿವೀ ಚಾಂತರಿಕ್ಷಂ ಅಥವಾ ಮನಸ್ಸಹ ಪ್ರಾಣೈಶ್ಚ ಸರ್ವೈಃ ತಮೈವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚತ ಅಮೃತಶೇಷ ಸೇತುಹು. ದ್ಯು ಪೃಥಿವಿ ಅಂತರಿಕ್ಷ ಇವೇ ಮೊದಲಾದ ಲೋಕಗಳು. ಇತಿ ವಾಕ್ಯೋಕ್ತ ಸ್ವರ್ಗಭೂಮ್ಯಾದಿ, ಈ ಮುಂಡಕೋಪನಿಷತ್ತಿನಲ್ಲಿ ಹೇಳಲ್ಪಟ್ಟಂತಹ ಸ್ವರ್ಗ ಭೂಮಿ ಇವೇ ಮೊದಲಾದಂತಹ ಲೋಕಗಳಿಗೆ ಆಶ್ರಯ. ಆಯತನ ಅಂದ್ರೆ ಆಶ್ರಯ. ಆಶ್ರಯನಾದವನು ವಿಷ್ಣುರೇವ ನತು ಅನ್ಯಃ, ಭಗವಂತನೇ ವಾಚನಾಗಿದ್ದಾನೆ ಹೊರತು ಭಗವಂತನನ್ನು ಬಿಟ್ಟು ಬೇರೆಯವರು ಸರ್ವತ. ಬೇರೆಯವರು ಅಂತಂದ್ರೆ ರುದ್ರದೇವರು ಪ್ರಾಣಾನಾಂ ಗೃಹಂತರಿಸಿದ್ರೋಮಾ ವಿಶಾಂತಕಃ ಅಂತ ಹೇಳಿದಂತೆ ರುದ್ರದೇವರು, ಅಥವಾ ಸಾಂಖ್ಯರು ಹೇಳುವಂತಹ ಪ್ರಕೃತಿ ತತ್ವ, ಅಥವಾ ವಾಯುದೇವರು, ಅಥವಾ ಜೀವರು, ಇವರು ಯಾರು ಆಶ್ರಯರಲ್ಲ, ಕೇವಲ ಅಂತ ಮಾತ್ರ ಆಶ್ರಯ. ಭೂ ಇವುಗಳಿಗೆ ಆಶ್ರಯನಾದವನು ಭಗವಂತನೇ ಹೊರತು ರುದ್ರ, ಪ್ರಕೃತಿ, ವಾಯುದೇವರು ಅಥವಾ ಜೀವರು ಇವರು ಯಾರು ಸರ್ವ ಲೋಕಗಳಿಗೆ ಆಶ್ರಯರಾದವರಲ್ಲ. ಕುತಃ ಯಾಕೆ ಅಂದರೆ ಸ್ವಶಬ್ದಾತ್. ಸ್ವಶಬ್ದಾತ್ ಅಂತಂದ್ರೆ ಸ್ವ ಇತಿ ಶಬ್ದ ಸ್ವಶಬ್ದ, ಸ್ವಶಬ್ದ. ಒಂದು ನಿಮಿಷ. ಅಂದ್ರೆ ತನ್ನ ಶಬ್ದ ಸ್ವ ಇತಿ ಶಬ್ದ ಸ್ವಶಬ್ದ. ಅದಕ್ಕೆ ಇಲ್ಲಿ ಬರೆದಿದ್ದು ಸ್ವಶಬ್ದ ಗೃಹೀತ ಬ್ರಹ್ಮವಾಚಕ ಆತ್ಮಶಬ್ದಾತ್. ಅಂದ್ರೆ ಸ್ವಶಬ್ದ ಗೃಹೀತ, ಸ್ವ ಅಂತ ಅನ್ನೋ ಶಬ್ದದಿಂದ ಏನ್ ಮಾಡ್ತಾ ಇದ್ದಾರೆ, ಯಾವ ಶಬ್ದವನ್ನು ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರಹ್ಮ ಶಬ್ದವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಬ್ರಹ್ಮ ಶಬ್ದ ಅಲ್ಲ, ಸಾರಿ, ಬ್ರಹ್ಮ ಭಗವಂತನನ್ನು. ಈಗ ನಾವೇನಂತೇವೆ, ಸ್ವೀಯಂ ವಸ್ತು ಅಂತಂತೇವೆ. ಸ್ವೀಯಂ ವಸ್ತು ಅಂದ್ರೆ ಸ್ವ ಸಂಬಂಧಿ, ನನ್ನ ಸಂಬಂಧಿಯಾದ ವಸ್ತು ಇದು, ಅಂತಹ ಕಡೆಗೆ ನಾವು ಸ್ವ ಅಂತಂತೇವೆ. ಹಾಗೆ ಸೂತ್ರ ರಚನೆ ಮಾಡುವ ವೇದವ್ಯಾಸ ದೇವರು ಸ್ವಶಬ್ದ ಅಂತಂದ್ರೆ ನನ್ನನ್ನು ಹೇಳಿಕೊಡುವ ಶಬ್ದ. ನನ್ನನ್ನು ಹೇಳಿಕೊಡುವ ಶಬ್ದ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನನ್ನು ಹೇಳಿಕೊಡುವ ಶಬ್ದ ಯಾವುದು? ಆತ್ಮಶಬ್ದ. ಅದು ನಮಗೆ ಶ್ರುತವಾಗ್ತಾ ಇದೆ. ಎಲ್ಲಿ? ತಮೈವೈಕಂ ಜಾನಥ ಆತ್ಮಾನಂ. ತಮೇವೈಕಂ ಜಾನಥ ಆತ್ಮಾನಂ ಎನ್ನುವಲ್ಲಿ ಆತ್ಮಶಬ್ದವಿದೆ. ಇದು ಬ್ರಹ್ಮವಾಚಕವಾದ ಶಬ್ದ. ಆತ್ಮಶಬ್ದ ಮುಖ್ಯವಾಗಿ ಭಗವಂತನನ್ನು ಹೇಳ್ಕೊಡುತ್ತೆ. ಅದಕ್ಕಾಗಿ ಆತ್ಮಶಬ್ದ ಇದು ನನ್ನನ್ನೇ ಹೇಳ್ಕೊಡತ್ತೆ, ಭಗವಂತನನ್ನೇ ಹೇಳ್ಕೊಡತ್ತೆ ಅಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕಾಗಿ ಸ್ವ ಅಂತನ್ನುವಂತಹ ಶಬ್ದವನ್ನು ಹೇಳಿದ್ದಾರೆ. ಅಂದ್ರೆ ಆತ್ಮಶಬ್ದ ಇದು ಸುಮ್ಮನೆ
ಸೂತ್ರಕಾರರು ದುದ್ವಾಧ್ಯಾಯತನಂ ಸ್ವಶಬ್ದಾತ್ ಅಂತ ಹೇಳಿದ್ರು. ಸ್ವಶಬ್ದಾತ್ ಅಂತನೋ ಜಾಗದಲ್ಲಿ ಸ್ವ ಅಂತನೋ ಶಬ್ದವನ್ನು ತೆಗೆದು ಆತ್ಮಶಬ್ದಾತ್ ಅಂದ್ಬಿಟ್ರೆ ಮುಗದೇ ಹೋಯ್ತಲ್ಲ. ದುದ್ವಾಧ್ಯಾಯತನಂ ಆತ್ಮಶಬ್ದಾತ್. ದ್ಯೂ ಭೂ ಇವೇ ಮೊದಲಾದ ಲೋಕಗಳಿಗೆ ಆಶ್ರಯನಾದವನು ಭಗವಂತನೇ. ಯಾಕೆ? ಆತ್ಮಶಬ್ದಾತ್. ಸ್ಪಷ್ಟವಾಗಿ ಶ್ರುತಿಯಲ್ಲಿದೆ, ತಮೈವೇಕಂ ಜಾನತ ಆತ್ಮಾನಂ. ಅದೇ ಆತ್ಮಶಬ್ದನ ಸೂತ್ರದಲ್ಲಿ ಇಟ್ಟುಕೊಂಡು ಶ್ರುತಿಗೆ ಅನುಸಾರಿಯಾಗಿ ಸೂತ್ರ ಇರಬೇಕು. ಆತ್ಮಶಬ್ದ ಅಂದ್ಬಿಟ್ರೆ ಮುಗಿತಲ್ಲ. ಸ್ವ ಅಂತ ಶಬ್ದ ಸ್ವಶಬ್ದಾತ್ ಅಂತ ಹೇಳಿ ಅದಕ್ಕೆ ಅರ್ಥ ಆತ್ಮಶಬ್ದಾತ್ ಅಂತ ಅರ್ಥ ಮಾಡಿ ವ್ಯಾಖ್ಯಾನ ಮಾಡಬೇಕು. ಆತ್ಮಶಬ್ದ ಅಂದ್ಬಿಟ್ರೆ ಮುಗಿದೇ ಹೋಯ್ತಲ್ಲ ಅಂತಂದ್ರೆ ಹಾಗಲ್ಲ. ಈಗ ಸ್ವಸ್ಯ ಶಬ್ದ ಸ್ವ ಇತಿ ಶಬ್ದ ಸ್ವಶಬ್ದ. ನನ್ನ ಶಬ್ದ ಅಂದ್ರೆ ನನ್ನ ಶಬ್ದ ಅಂದ್ರೆ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡುವ ಶಬ್ದ ಹೊರತು ಬೇರೆಯವರನ್ನು ಪ್ರತಿಪಾದನೆ ಮಾಡೋದಿಲ್ಲ ಇದು ಎಂಬುದನ್ನು ಸೂಚನೆ ಮಾಡಬೇಕು. ಬರೀ ಆತ್ಮಶಬ್ದ ಅಂತ ಇಷ್ಟೇ ಹೇಳ್ಬಿಟ್ರೆ ಆತ್ಮಶಬ್ದ ಬೇರೆಯವರನ್ನು ಹೇಳಿ ಅಂದ್ರೆ ಸ್ವ ಶಬ್ದ ಅಂತ ಹೇಳಿದಾಗ ನನ್ನನ್ನೇ ಹೇಳಿಕೊಡುವ ಶಬ್ದ ಅದು ಆತ್ಮಶಬ್ದ ಮುಖ್ಯವಾಗಿ ಅಂತ ಹೇಳಿದಾಗ ಅಸಾಧಾರಣವಾಗಿ ನಮಗೆ ಸೂಚನೆ ಮಾಡಿದಂತೆ ಆಗತ್ತೆ. ಅದಕ್ಕಾಗಿ ಆತ್ಮಶಬ್ದ ಅಂತ ಹೇಳದೇನೆ ಸ್ವಶಬ್ದ ಅಂತ ಹೇಳ್ತಾರೆ. ಹಾಗಾಗಿ ಅರ್ಥವೇನಾಯ್ತು? ದುರ್ವಾಧ್ಯಾಯತನಂ ದ್ಯೂ ಭೂ ಅಂದ್ರೆ ಸ್ವರ್ಗ ಭೂಮಿ ಇವೇ ಮೊದಲಾದ ಲೋಕಗಳಿಗೆ ಆಯತನ ಆಶ್ರಯನಾದವನು ರುದ್ರದೇವರು, ಪ್ರಕೃತಿ ತತ್ವ, ವಾಯುದೇವರು ಅಥವಾ ಜೀವ ಯಾರೂ ಅಲ್ಲ. ಯಾಕೆ? ಸ್ವಶಬ್ದಾತ್ ಆತ್ಮಶಬ್ದಾತ್ ಅಂದ್ರೆ ತಮೈವೇಕಂ ಜಾನತ ಆತ್ಮಾನಂ ಎಂಬುದಾಗಿ ಶ್ರುತಿಯಲ್ಲಿ ಆತ್ಮಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆ ಆತ್ಮಶಬ್ದವಾದರೂ ಆ ಆತ್ಮಶಬ್ದ ಎಲ್ಲಿ ಪ್ರಯೋಗ ಮಾಡಿದ್ದಾರೆ? ಯಸ್ಮಿಂದ್ಯೋ ಪೃಥಿವೀ ಚಾಂತರಿಕ್ಷಂ ಅಂತನವ ಲೋಕವನ್ನು ಹೇಳುವ ಪ್ರಸಂಗದಲ್ಲಿ ಆ ಲೋಕಾಶ್ರಯವಾಗಿ ಇರೋರು ಯಾರು ಅಂತ ಕೇಳುವಾಗ ಆತ್ಮ ಅಂತ ಇದ್ದಾರೆ. ಈಗ ಜೀವ ಅಥವಾ ಪ್ರಕೃತಿ ಅಥವಾ ವಾಯುದೇವರು ಅಥವಾ ರುದ್ರದೇವರು ಇವರೆಲ್ಲರೂ ಸರ್ವಲೋಕಕ್ಕೆ ಆಶ್ರಯ ಅಂತ ಆಗೋದಕ್ಕೆ ಸಾಧ್ಯವಾ? ಸರ್ವತಾ ಸಾಧ್ಯ ಇಲ್ಲ. ಅದಕ್ಕಾಗಿ ಆತ್ಮಶಬ್ದ ಪ್ರಯೋಗ ಮಾಡಿದ್ದರಿಂದಾಗಿ ಭಗವಂತನೇ ದ್ಯೂ ಭೂ ಇವೇ ಮೊದಲಾದಂತಹ ಸ್ವರ್ಗಾದಿ ಲೋಕಗಳಿಗೆ ಆಶ್ರಯ ಹೊರತು ಬೇರೆ ದೇವತೆ ಸರ್ವತಾ ಅಲ್ಲ ಅಂತ ಇಷ್ಟು ಈ ಸೂತ್ರದಲ್ಲಿ ವಿಚಾರ ಮಾಡಿದೆ. ಇದರ ಮುಂದಿನ ಸೂತ್ರದಲ್ಲಿ ಆತ್ಮಶಬ್ದ ತೊಂದರೆ ಇಲ್ಲ. ಆ ಆತ್ಮಶಬ್ದಗಳಿಗೆ ಅಮುಖ್ಯವಾಗಿದೆ ಅಂತ ಯಾಕೆ ಹೇಳಬಾರದು? ಭಗವಂತನನ್ನು ಹೇಳ್ಕೊಡೋದಿಲ್ಲ, ಬೇರೆಯವರನ್ನು ಹೇಳ್ಕೊಡತ್ತೆ ಅಂತ ಯಾಕೆ ಆಗಬಾರದು? ಆತ್ಮ ಅಂತಂತೇವೆ, ನಾವು ಆತ್ಮರೇ. ಜೀವನವನ್ನು ಹೇಳ್ಕೊಡ್ಬೇಕು ಅಂತ ಅನ್ನೋದಕ್ಕೆ ಲಿಂಗವೂ ಇದೆ. ಆದ್ದರಿಂದಾಗಿ ಏನ್ ಮಾಡೋಣ? ಆತ್ಮಶಬ್ದವನ್ನು ಪ್ರಯೋಗ ಮಾಡಿದ ಮಾತ್ರಕ್ಕೆ ದ್ಯೂ ಭೂ ಇವುಗಳಿಗೆ ಆಶ್ರಯನಾದವನು ಭಗವಂತ ಅಂತ ಹೇಳಬೇಡಿ. ಆತ್ಮಶಬ್ದ ಇದ್ದಿದ್ದಕ್ಕೆ ಹೇಳಬೇಡಿ. ಯಾಕೆ? ಆತ್ಮಶಬ್ದ ಇದು ಅಮುಖ್ಯ ಅಂತ ಹೇಳ್ಬೋದು ನಾವು ಅಂತ ಶಂಕೆ ಮಾಡಿದರೆ ಆ ಶಂಕೆ ಪರಿಹಾರ ಮಾಡೋದಕ್ಕಾಗಿ ಮುಂದಿನ ಮುಕ್ತೋಪಸೃಪ್ಯ ವ್ಯಪದೇಶಾದಿತ್ಯಾದಿ ಸೂತ್ರದಿಂದ ಸಮಾಧಾನ ಮಾಡ್ತಾರೆ. ಮತ್ತೆ ನಾಳೆ ಮಾಡೋಣ. ಆಚಾರ್ಯ ನಮಸ್ಕಾರ. ಇಲ್ಲಿ ಇಡೀ ಸಮನ್ವಯ ವೈದಿಕ ಶಬ್ದಕ್ಕೆ ಮಾತ್ರ ಸಮನ್ವಯ ಮಾಡ್ತಿದೆ ಅಲ್ಲ. ಲೌಕಿಕ ವಿಷಯದಲ್ಲಿ ಕೂಡ ನಾವು ಅದನ್ನ ಅಷ್ಟು ಧ್ಯಾನ ಕೊಡೋದಿಲ್ಲ, ಮಾಡ್ಲಕ್ಕೆ ಸಾಧ್ಯ ಅಂತ ಕೊಡೋದಿಲ್ಲ. ಅಲ್ಲ, ಒಂದ್ ನಿಮಿಷ. ಒಟ್ಟಾರೆ ಶಬ್ದ ವಾಂಗ್ಮಯವನ್ನೇ ಸೋನೆ ಮಾಡ್ತಾರ. ಅಂದ್ರೆ ನಾವು ವ್ಯವಹಾರ ಮಾಡುವಾಗ ನಾವೇನು ಶಬ್ದಗಳನ್ನ ಬಳಸ್ತೇವೆ, ಪ್ರತಿಯೊಂದು ಶಬ್ದಗಳು ಭಗವಂತನ ಅದಕ್ಕೆ ಹೇಳಿದೇವೆ ಸರ್ವಶಬ್ದ ವಾಚ್ಯ ಭಗವಂತ ಅಂತಂತೇವೆ ಅಲ್ವಾ. ಸರ್ವಶಬ್ದ ವಾಚ್ಯ ಅಂದ್ರ ಎಷ್ಟು ಶಬ್ದಗಳಿದೆ ಎಲ್ಲಾ ಶಬ್ದಗಳಿಂದ ವಾಚ್ಯ. ಅದಕ್ಕೆ ನಾವು ಒಂದೊಂದು ಸೂತ್ರಕ್ಕೆ ಒಂದೊಂದು ಮಾಡ್ತಾ ಪ್ರಧಾನವಾದದ್ರಿಂದಾಗಿ ವೇದದಲ್ಲಿ ಇರುವಂತಹ ಶಬ್ದಗಳ ಸೋನೆಯನ್ನು ಮಾಡ್ತಾ ಬರ್ತೇವೆ. ಹೀಗೆ ಮಾಡ್ತಾ ವೇದದಲ್ಲೂ ಕೂಡ ಎಷ್ಟು ಶಬ್ದವಿದೆ. ವೇದದಲ್ಲಿ ಅನಂತವಾದ ವೇದ, ಅನಂತವಾದ ವೇದಕ್ಕೆ ಅನಂತವಾದ ಸೂತ್ರ ಇರ್ಬೇಕಾ ನಮ್ಗೆ? ಹಾಗಾದ್ರೆ ಬರೀ 500 ಚಿಲ್ರೆ ಸೂತ್ರ ಅಷ್ಟೇ ಇದೆ ನಮಗೆ. ಅದಕ್ಕಾಗಿನೇ ಆನಂದಮಯಾಧಿಕರಣದಲ್ಲಿ ಸೂಚನೆ ಮಾಡ್ತಾರೆ. ತತ್ಸೂತ್ರ, ಈ ಒಂದು ಸೂತ್ರದಲ್ಲಿ ಹೇಳಿದ ನ್ಯಾಯ ಸಂಚಾರವಾಗುವ ಎಷ್ಟು ಶಬ್ದವಿದೆಯೋ ಅಷ್ಟೆಲ್ಲಾ ಶಬ್ದಗಳ ಸಮನ್ವಯವನ್ನು ಒಂದೇ ಅಧಿಕರಣದಲ್ಲಿ ಮಾಡ್ತೇವೆ ನಾವು.
ಹಾಗಾದ್ರೆ ಅನಂತ ವೇದ ಪ್ರತಿಪಾದ್ಯನಾದವನು ಭಗವಂತ ಅಂತ ಹೇಗೆ ಹೇಳ್ತೀರಿ? ಅನಂತ ಶಬ್ದ ಸೌಮ್ಯವನ್ನು ಸೂತ್ರಕಾರರು ಮಾಡೇ ಇಲ್ಲ ಅಂತ ಹೇಳುವಾಗ ಹಾಗಲ್ಲ. ಯಾವುದೋ ಒಂದು ಶಬ್ದವನ್ನು ತೆಗೆದುಕೊಳ್ತೇವೆ. ಉದಾಹರಣೆಗೆ ಬ್ರಹ್ಮ ಶಬ್ದ ತಗೊಂಡೇವಿ. ಬ್ರಹ್ಮ ಶಬ್ದ ತಗೊಂಡಾಗ ಬ್ರಹ್ಮ ಶಬ್ದದ ಸೌಮ್ಯವನ್ನು ಮಾಡುವಾಗ ಯಾವೊಂದು ಯುಕ್ತಿಯನ್ನು ಬಳಸ್ಕೊಳ್ತೇವೆ, ಅದೇ ಯುಕ್ತಿ ಸಮಾನವಾಗಿರುವ ಎಷ್ಟು ಶಬ್ದವಿದೆಯೋ ಅಷ್ಟೆಲ್ಲಾ ಶಬ್ದಗಳ ಸಮನ್ವಯವನ್ನು ಒಂದೊಂದು ಅಧಿಕರಣದಲ್ಲೂ ಮಾಡ್ತೇವೆ. ಮಾಡಿದಂತೆ ಸೂಚನ ಅದು. ಹಾಗೆ ಪ್ರತಿಯೊಂದು ಶಬ್ದಗಳು ಸಮನ್ವಯ ಸಿದ್ಧ. ಅದನ್ನು ವಚನದಿಂದ ಹೇಳಿಲ್ಲ, ಹೇಳೋ ಕಾರಣವಿಲ್ಲ ಅಷ್ಟೇ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಏನಾಗತ್ತೆ ಅಂದ್ರೆ, ವೈದಿಕವಾದ ಶಬ್ದದಿಂದ ಮಾತ್ರ ಭಗವಂತ ವಾಚ್ಯ. ಲೋಕದಲ್ಲಿ ನಾವು ನೀವು ಮಾತಾಡುವ ಏನು ವ್ಯವಹಾರ ಮಾಡುವ ಶಬ್ದ ಇದು, ಆ ಶಬ್ದದಿಂದ ವಾಚ್ಯನಲ್ಲ ಅಂತ ಅಂದ್ಬಿಟ್ಟೆ ಸರ್ವಶಬ್ದ ವಾಚ್ಯ ಭಗವಂತ ಹೇಗಾಗ್ತಾನ? ಸರ್ವಶಬ್ದ ವಾಚ್ಯ ಅಂತ ಆಗಬೇಕು ಅಂದ್ರೆ ಶ್ರುತಿಗತವಾದ ಶಬ್ದಗಳು, ಅದನ್ನ ಬಿಟ್ಟು ಲೌಕಿಕವಾದ ಶಬ್ದಗಳು, ಎಲ್ಲದರಿಂದಲೂ ವಾಚ್ಯ ಭಗವಂತ ಅಂತೆ ಆಗಬೇಕು. ಸರಿ, ಅರ್ಥವಾಯ್ತಲ್ಲ? ಆಯ್ತು. ಈ ಸಂದೇಹ ಯಾಕೆ ಬಂತಂತ ಕೇಳಿದ್ರೆ, ವ್ಯಾಸರಾಜ ಆರಾಧನೆ ಬರುವಾಗ ಅದನ್ನು ಉಪನ್ಯಾಸ ಮಾಡುವಾಗ ಗುರುಗಳು ಹೇಳಿದ್ದ ಅಂತ ಜ್ಞಾಪಕ ನನಗೆ. ಅಷ್ಟು ಶಬ್ದವನ್ನು ನಾವು ಇಲ್ಲಿ ಪ್ರಧಾನವಾಗಿ ನೋಡೋದಿಲ್ಲ. ಶಕ್ತಿ ತಾತ್ಪರ್ಯ ಲಿಂಗಗಳು ಸಮನ್ವಯ ಆಗುತ್ತದೆ. ಎದರಲ್ಲಿ ಅಂತ ಕೇಳಿದ್ರೆ ವೈದಿಕ ಶಬ್ದಗಳಿಗೆ ಬ್ರಹ್ಮಣ ಅನ್ವಯ ಮಾಡ್ತೇವೆ, ಅದೇ ಸಮನ್ವಯ. ಹಾಗಂತ ಹೌದು, ವೈದಿಕವಾದ ಶಬ್ದಗಳ ಸಮನ್ವಯವನ್ನು ಸೂತ್ರಕಾರರು ಮಾಡಿದ್ದಾರೆ. ಅದ್ರ ಮೇಲೆ ನಾನು ಹೇಳ್ತಾ ಇದ್ದೆ, ಅಂದ್ರೆ ಅದ್ರ ಮೇಲೆ ಅಂದ್ರೆ ಆ ಸ್ಟೇಟ್ಮೆಂಟ್ ಮೇಲಿಂದು ವೈದಿಕವಾದ ಶಬ್ದ ಸಮನ್ವಯ ಮಾಡೋದಾದ್ರೆ ಸೂತ್ರಕಾರರು ಎಷ್ಟು ಮಾಡಿದ್ದಾರೆ ಹೇಳಿ? ಎಷ್ಟು ಸೂತ್ರವಿದೆ? ಎಷ್ಟು ವೇದದಲ್ಲಿ ಶಬ್ದವಿದೆ ಅಷ್ಟೆಲ್ಲದಕ್ಕೂ ಒಂದೊಂದು ಸೂತ್ರವಿದೆಯಾ? ಇಲ್ಲೇ ಇಲ್ಲ. ಹಾಗಾದ್ರೆ ಉಳಿದ ಶಬ್ದವನ್ನು ತಗೊಂಡ್ರೋ ಇಲ್ಲ ನೀವು? ಯಾಕೆ ತಗೊಂಡ್ರಿ? ಆ ನ್ಯಾಯ ಸಂಚಾರ ಎಲ್ಲೆಲ್ಲ ಆಗತ್ತೋ ಎಲ್ಲ ಶಬ್ದವನ್ನು ತಗೊಳ್ಳೋದು. ಹಾಗೆ ಆದಿಭೌತಿಕ ಏನೇನದೇ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾದ ಶಬ್ದಗಳು ಅದು ಬೇರೆ ವಿಚಾರ. ಅದರಂತೆ ಉಳಿದ ವೈದಿಕವಾದ ಶಬ್ದಗಳನ್ನು ತೆಗೆದುಕೊಂಡಂತೆ ಉಳಿದ ಲೌಕಿಕವಾದ ಶಬ್ದವನ್ನು ತೆಗೆದುಕೊಳ್ಳಿ ಅಷ್ಟೇ. ಈಗ ಇದೇ ಪಾದದಲ್ಲಿ ಮಾಡ್ತಾರೆ, ತೃತೀಯ ಪಾದ ಆಮೇಲೆ ಚತುರ್ಥ ಪಾದದಲ್ಲಿ ವಿಚಾರ ಮಾಡ್ತಾರೆ. ದುಃಖಿ ಅಂತ ಶಬ್ದವಿದೆ. ದುಃಖಿ ಅಂತ ಅನ್ನೋ ಶಬ್ದದಿಂದ ದೇವರ ವಾಚ್ಯನೂ ಅಲ್ಲೋ ಅಲ್ಲ ಅಂದ್ಬಿಟ್ರೆ ದೇವರಿಗೆ ಸರ್ವಶಬ್ದ ವಾಚ್ಯತ್ವ ಎಲ್ಲಿ ಬಂತು? ಒಬ್ಬ ಮನುಷ್ಯ ದುಃಖಿ ಅಂತಂತೇವೆ. ಹೌದು, ಪಾಪ ತುಂಬಾ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಕಷ್ಟದಲ್ಲಿದ್ದಾನೆ, ದುಃಖಿ. ಹಾಗೆ ಭಗವಂತನು ದುಃಖಿ. ದೇವರು ದುಃಖಿ ಅಲ್ಲ ಅಂತಂದ್ಬಿಟ್ರೆ ಶಬ್ದ ವಾಚ್ಯತ್ವ ಹೋಯ್ತು. ಆಯ್ತು, ದುಃಖಿ ಶಬ್ದ ವಾಚ್ಯತ್ವ ಬರತ್ತೆ, ಸರ್ವಶಬ್ದವನ್ನು ಸೌಣೆ ಮಾಡ್ಬೇಕಾಗಿದೆ ನಮಗೆ, ಆದ್ರಿಂದ ದುಃಖಿ ಅಂತ ಅನ್ನೋ ಶಬ್ದದಿಂದಲೂ ವಾಚ್ಯ ಅಂತಂದ್ಬಿಟ್ರೆ ಹಾಗಾದ್ರೆ ದೇವರಿಗೆ ದುಃಖವನ್ನು ಒಪ್ತೀರಾ ನೀವು? ಅದಕ್ಕೆ ಏನ್ ಮಾಡ್ತಾರೆ, ದುಃಖಿ ಅಂತ ಅನ್ನೋ ಶಬ್ದದಿಂದಾಗಿ ನಾನು ವಾಚ್ಯ, ಭಗವಂತ ವಾಚ್ಯ. ನಾನು ಹೇಗೆ ವಾಚ್ಯ ಅಂದ್ರೆ ದುಃಖವತ್ವಾದ್ ದುಃಖಿ, ದುಃಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಅನ್ನೋ ಕಾರಣಕ್ಕಾಗಿ ನಾನು ದುಃಖಿ. ಆದ್ರೆ ಭಗವಂತ ದುಃಖಿ ಯಾಕೆ? ದುಃಖ ಸ್ವಾಮಿತ್ವಾದ್ ದುಃಖಿ. ಅವನು ಸುಖ ದುಃಖಗಳನ್ನು ಎಲ್ಲವನ್ನು ನೇಮನ ಮಾಡಿಕೊಂಡು ಭಗವಂತ ತಾನು ದಾನ ಮಾಡ್ತಾನೆ, ನಮಗೆ ಕೊಡ್ತಾನೆ ಅಂತ ಅನ್ನೋ ಕಾರಣಕ್ಕಾಗಿ ನಮ್ಮ ಕರ್ಮಾನುಸಾರವಾಗಿ ನಮಗೆ ಇಂತಹ ಒಂದು ದುಃಖ ಬರಬೇಕು, ಸುಖ ಬರಬೇಕು ಅಂತ ನೇಮನ ಮಾಡ್ತಾನೆ ಅಂತ ಅನ್ನೋ ಕಾರಣಕ್ಕಾಗಿ ಭಗವಂತ ದುಃಖ ಸ್ವಾಮಿ. ದುಃಖ ಸ್ವಾಮಿತ್ವಾತ್ ಭಗವಂತ ದುಃಖಿ. ಇದರಿಂದಾಗಿ ಭಗವಂತನಿಗೆ ದೋಷ ಬರೋದಿಲ್ಲ, ಅಂದ್ರೆ ಅಲ್ಪತ್ವ ಬರೋದಿಲ್ಲ. ಅವನಿಗೆ ಸ್ವಾಮಿತ್ವಾತ್ ಮಹಾಲಾಭವೇ. ಹೀಗೆ ಒಂದೊಂದು ಶಬ್ದಗಳಿಗೆ ಅಷ್ಟೇ ಆ ಶಬ್ದವು ಅಚ್ಚನ ಆಗಿದ್ದಾನೆ ಅಂತ ಹೇಳುವಾಗ ಅದರಿಂದ ದೋಷಾಪಾದನೆ ಮಾಡದೆ ನಾವು ಶಬ್ದವನ್ನು ಸೌನೆ ಮಾಡ್ಬೇಕಷ್ಟೇ. ಅಂದ್ಮೇಲೆ ಈಗ ದುಃಖಿ ಶಬ್ದವು ಬಂತು. ಇವಾಗ ನೋಡಿದ್ರೆ ಆಚಾರ್ಯ, ಈಗ ಮೊಬೈಲ್ ಅಂತ ಹೇಳ್ತೇವೆ, ಅದರಲ್ಲಿ ಶಕ್ತಿ ಬಂದು ಇರೋದು ಆ ಒಂದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಗೆ ಅದೇ ತಾತ್ಪರ್ಯವನ್ನು ಅದನ್ನೇ ಹೇಳ್ತದೆ. ಈಗ ಇದು ಭಗವಂತನಲ್ಲಿ ಸಮನ್ವಯ ಮಾಡಬೇಕು, ಪ್ರಯತ್ನ ಮಾಡ್ಬೇಕಾ ಇಲ್ಲ ಬೇಕಾದಿಲ್ಲ? ಇದು ಈಗ ಮಾಡಲೇಬೇಕು. ಪ್ರತಿಯೊಂದು ಅಂತ ನಾವು ವರ್ಣ ಭಗವಂತನನ್ನು ಪ್ರತಿಪಾದನೆ ಮಾಡ್ಬೇಕು. ನೀವು ಮೊಬೈಲ್ ಶಬ್ದ ದೂರ ಹೋಯ್ತು, ಇನ್ನೊಂದು ಎಲ್ಲ ಅಪಭ್ರಷ್ಟವಾದ ಶಬ್ದಗಳಿದು. ಅಂದ್ರೆ ಅಪಭ್ರಷ್ಟವಾದಂತಹ ಶಬ್ದಗಳು ಅಂತಂದ್ರೆ ನಾವು ನೀವು ಕಂಡುಹಿಡಿದ ಶಬ್ದಗಳು, ಅದರಲ್ಲಿ ಒಂದೊಂದು ವರ್ಣಗಳಿಂದ ಈಗ ಎಲ್ಲದು ಯಾವ ಅನ್ವ್ಯಾಖ್ಯಾನ ಇದರಲ್ಲಿ ಆನಂದಮಯಾಧಿಕರಣ ಅಥವಾ ಐ ಥಿಂಕ್ ಆನಂದಮಯಾಧಿಕರಣ ಅಂತ ಅನಿಸುತ್ತೆ.
ಆ, ಸ್ವ- ಸ್ವರವರ್ಣ ಸ್ವರಾತ್ಮಭಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಂದ್ರೆ ಕೇವಲ ಒಂದು ವೇದದಲ್ಲಿ ಒಂದು ಶಬ್ದ ಅಲ್ಲ, ಪೂರ್ವೋತ್ತರ ವರ್ಣ ಸಂಧಿ ಋಗ್ಭಾಷ್ಯದಲ್ಲಿ ಹೇಳ್ತಾರೆ. ಪೂರ್ವೋತ್ತರ ವರ್ಣಗಳು, ಅವುಗಳ ಸಂಧಿ, ಅವುಗಳ ಸ್ವರ, ಒಂದೊಂದು ಉಚ್ಚಾರಣೆ ಇತ್ಯಾದಿಗಳಿಂದಲೂ ಕೂಡ ಭಗವಂತ ವಾಚ್ಯ ಅಂತಂತಾರೆ. ಅಂದ್ರೆ ಈಗ ಒಂದು ವೇದದಲ್ಲಿ ಒಂದು ಮಂತ್ರ ಇದೆ, ಆ ಮಂತ್ರದಲ್ಲಿ ಸಮರ್ಥನೆ ಮಾಡುವಾಗ ಭಗವಂತ ಹೇಗೆ ವಾಚ್ಯ ಅಂತ ಕೇಳುವಾಗ ಒಂದೊಂದು ವರ್ಣ ಅಲ್ಲ, ಧ್ವನಿಯಿಂದ ವಾಚ್ಯ ಅಂತಂತಾರೆ. ಧ್ವನಿ ಅಂತಂದ್ರೆ ಅಲ್ಲಿ ಉದಾಹರಣೆ ಕೊಡುವಾಗ ಹಳ್ಳಿ ಚುಚ್ಚುಚ್ಚು ಅಂತ ಓದಿರುತ್ತೆ. ಆ ಏನು ಆ ಬಾಯಿ ಹಳ್ಳಿಯ ಬಾಯಿಂದ ಏನು ಧ್ವನಿ ಬಂತಲ್ಲ, ಆ ಧ್ವನಿಯಿಂದ ಭಗವಂತ ವಾಚ್ಯ. ಆಮೇಲೆ ಕೊಡದಲ್ಲಿ ನೀರು ತುಂಬಿಸ್ತೇವೆ, ಕೊಡದಲ್ಲಿ ಆ ವೇದ ವಾಕ್ಯ ನೆನಪಾಗ್ತಾ ಇಲ್ಲ ನನಗೆ, ಚೆನ್ನಾಗಿದೆ ಅದು ವಾಕ್ಯ. ಕೊಡದಲ್ಲಿ ನೀರು ತುಂಬಿಸ್ತೇವೆ, ನೀರು ತುಂಬಿಸಿದಾಗ ಅದು ಅರ್ಧಂಬರ್ಧ ಪೂರ್ಣ ತುಂಬಿರುತ್ತೆ, ಇನ್ನು ಸ್ವಲ್ಪ ಉಳಿದಿರುತ್ತೆ, ಅದು ನೀರು ಆ ಕಡೆ ಈ ಕಡೆ ಅಳಗಾಡ್ತಾ ಇರುತ್ತೆ. ಅದೇನು ಶಬ್ದವಿದೆ ಆ ಶಬ್ದದಿಂದಲೂ ಭಗವಂತ ವಾಚ್ಯ. ಅಂದ್ರೆ ಆ ಧ್ವನಿ, ಧ್ವನ್ಯಾತ್ಮಕವಾದ ವರ್ಣಾತ್ಮಕವಾದ ಒಂದೊಂದು ಅಕ್ಷರದಿಂದಲೂ ಭಗವಂತ ವಾಚ್ಯ ಅಂದ್ಮೇಲೆ ಎಲ್ಲ ಶಬ್ದಗಳಿಂದಲೂ ವಾಚ್ಯ. ಅಷ್ಟೇ ನಾನು ಅದಕ್ಕೆ ಹೇಳಿದೆ, ದುಃಖಿ ಅಂತ ಹೇಳುವಾಗ ದೋಷಾಪಾದನೆ ಮಾಡದೆ ನಾವು ಆ ಶಬ್ದವನ್ನು ತಿಳಿದುಕೊಳ್ಬೇಕಾಗ್ತದೆ. ಅಲ್ಲಿ ಕಷ್ಟ ಅದು ತುಂಬಾ, ಹೇಗೆ ವಾಚ್ಯ ಅಂತ ಅನ್ನೋದು. ಸರಿ, ಅರ್ಥ ಆಯ್ತು. ಮುಗೀತು. ಶ್ರೀಕೃಷ್ಣ. ಧನ್ಯವಾದ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ.